ನಾ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿನಿ, ಬಿಳಿಗಿ ತಾಲೂಕಿಂದ ಬಂದಿನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಅಹೋರಾತ್ರಿ ಧರಣಿ ನಡೀತಾ ಇದೆ. ದಯವಿಟ್ಟು ನೀವು ಬಿಜಾಪುರದೊಳಗ ನೀವೇನು ಕೃಷ್ಣ ನದಿಗೆ ಮತ್ತೇನು ಕಾರ್ಯಕ್ರಮ ಮಾಡಿದ್ರಿ, ಚುನಾವಣೆ ಒಳಗೆ ನೀವೇನು ಮಾತು ಕೊಟ್ಟಿದ್ರಿ, ಆ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಇವತ್ತಿಂದ ಇವತ್ತ ನಿಮಗೆ ಏನಾದ್ರೂ ನಮ್ಮ ಯಾರು ಕಣಿಕರ್ ಇತ್ತಂದ್ರ ಕಾಳಜಿ ಇತ್ತಂದ್ರ ದಯವಿಟ್ಟು ಮುಖ್ಯಮಂತ್ರಿಗಳು ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ಕೃಷ್ಣಾ ಕಣಿವೆ ಸಮಸ್ಯೆ ಬಗೆಹರಿಸಿ ಇವತ್ತು ದಯವಿಟ್ಟು ಬಗೆಹರಿಸಿ. ಅದ್ರ ಜೊತೆಗೆ ಕೃಷ್ಣಾ ಕಣಿವೆಯಲ್ಲಿ ಮುಳುಗಿರ್ತಕ್ಕಂಥ ಸಂತ್ರಸ್ತರ ಮಕ್ಕಳಿಗೆ ಈ ಹಿಂದ ಮೀಸಲಾತಿಯನ್ನು ಕೊಟ್ಟಿದ್ರಿ, ಉದ್ಯೋಗದೊಳಗಿರ್ಬೋದು ಶಿಕ್ಷಣದೊಳಗಿರ್ಬೋದು, ಅದನ್ನ ಸಂಪೂರ್ಣವಾದಂತ ಮೀಸಲಾತಿಯನ್ನು ತೆಗೆದು ಹಾಕಿರಿ. ಅದರ ಬಗ್ಗೆನೂ ಒಂದು ನಿರ್ಣಯ ತಗೋರಿ, ಅದಕ್ಕೊಂದು ಪರಿಹಾರ ಕೊಡುತ್ತೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇವೆ. ಈಗ ಇವತ್ತು ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಅಪ್ಪರ್ ಕೃಷ್ಣ ಬಗ್ಗೆ ಅಲ್ಲಿ ಚಳವಳಿ ಮಾಡ್ತಾ ಇರೋ ರೈತರನ್ನೆಲ್ಲ ಇವತ್ತು ಅನೇಕ ಜನ ಮುಖಂಡರುಗಳನ್ನ ಮೀಟಿಂಗ್ ಕರೆದಿದ್ದೀನಿ, ಆ ಭಾಗದ MLAಗಳನ್ನು ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ನಮ್ಮ ತಿಮ್ಮಾಪುರ ಅವರು ಒತ್ತಾಯದ ಮೇಲೆಗೆ ಮೀಟಿಂಗ್ ಕರೆದಿದ್ದೀನಿ. ಕೂಡಲೇ ಅದನ್ನು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಇಷ್ಟು ಜನ ನಿಮ್ಗಾಗಿ ಉತ್ತರ ಕೇಳ್ತಾ ಇದ್ದಾರೆ, ಇಷ್ಟು ಜನ ನಿಮ್ಮನ್ನು ಉತ್ತರ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ತಾರತಮ್ಯ ಮಾಡಲ್ಲ. ಉತ್ತರ ಕರ್ನಾಟಕದ ಜನರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಅವ್ರ ಭಾಗನೂ ಕೂಡ ಅಭಿವೃದ್ಧಿ ಆಗಬೇಕು. ನಾವು ಇಡೀ ರಾಜ್ಯವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಈ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೋಸ್ಕರನೇ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ಈ ಸಮಿತಿ ವರದಿ ಕೊಟ್ಟ ತಕ್ಷಣ ಎಲ್ಲೆಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ, ಅದು ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ಮುಂಬೈ ಕರ್ನಾಟಕ ಇರ್ಬೋದು, ಕೋಸ್ಟಲ್ ಏರಿಯಾ ಇರ್ಬೋದು, ಈ ಭಾಗಗಳಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಭಾಗ್ಯಗಳ ಒಂದು ನಿಮಿಷ ಸರ್, ನಿಮ್ಮ ಭಾಗ್ಯ ಯೋಜನೆಯಿಂದ ದುಡ್ಡು ಅವರು ಒಟ್ಟು ಮಾಡಿಬಿಟ್ಟು ನಿಮ್ಗೆ ಈ ತಾಯಿ ಒಬ್ಬಟ್ಟು ಮಾಡಿ ರಾಯಬಾಗ್ ತಾಲೂಕಲ್ವೇನಮ್ಮ, ರಾಯಬಾಗ್ ತಾಲೂಕಿನವರು. ಕರ್ನಾಟಕ ರಾಜ್ಯದಿಂದ ದೃಷ್ಟಿಯಾಗಿದೆ. ನಾನೇ ಮಠದಿಂದ ಒಂದು ಲೈಬ್ರರಿಯನ್ನ ಓಪನ್ ಮಾಡಿದ್ದಾರೆ ಸರ್. ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಇಷ್ಟೋ ತನಕ ಕೂಡ ಸುಮಾರು 1.5 ತಾಸು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ರು, ನಿಮ್ಮ ಜೊತೆಗಿದ್ರು, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಹಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಪವರ್ ಟಿವಿ ಈ ಮುಖಾಂತರ ಮಾಡಿದೆ. ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೊಟ್ಟಿರುವಂತಹ ಎಲ್ಲ ಉತ್ತರಗಳು ಮತ್ತು ಆಶೋತ್ತರಗಳು ಏನ್ ಕೊಟ್ಟಿದ್ದಾರೆ ಅದನ್ನ ನೆರವೇರಿಸಿಕೊಡ್ತಾರೆ. ಈ ಉತ್ತರ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಶ್ರಮಿಸುತ್ತೆ ಅಂತ ಭಾವಿಸ್ತಾ ಅವರಿಗೆ ಪವರ್ ಟಿವಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.